ಗ್ರಾಮದಲ್ಲಿ ಒಂದು ಸೇತುವೆ ಉಂಟು ಕೇರಳ ಪ್ರದೇಶದಲ್ಲಿ. ಹೌದೌದು. ಭಾರಿ ಹಳೆಯ ಸೇತುವೆ, ಕುಸಿದು ಬೀಳುವ ಒಂದು ವ್ಯವಸ್ಥೆಯಲ್ಲಿ ಉಂಟು, ಕಿರಿದಾದ ಸೇತುವೆ. ಇದಕ್ಕೆ ನಾನು ಲಾಸ್ಟ್ ಟೈಮ್ ನೀವು ಡಿಸಿ ಅವರಿಗೆ ಹೇಳಿದ್ರಿ. ಹೇಳಿದ್ದೀರಿ. ಅದಕ್ಕೆ ಹೌದು, ಈ ಬಾರಿ ನಾನು ಅದೇ ಮಳೆ ಡಿಸಿ ಅವರಿಗೆ ಹೇಳಿದ್ರು ಕೊಡ್ತೀನಿ ಅಂತ ಹೇಳಿ ಆ ಟೈಮಿಗೆ ಯಾವುದು ಬರ್ಲಿಲ್ಲ. ಈ ಬಾರಿ ಮಳೆ ಎಲ್ಲಿ ಕೊಟ್ಟಿದ್ದೀನಿ ನಾನು. ಡಿಸಿ ಅವರಿಗೆ ಮನವಿ ಕೊಡುವಾಗ ಸರ್, ಅದಕ್ಕೆ MLA ಹತ್ರ ನಾವು ಲೆಟರ್ ಕಳಿಸಿ ಹೋಗಿದೆ. ಅವರು ಆಗ್ಬೋದು ಅಂತ ಹೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ. ಮತ್ತೆ ಆದಷ್ಟು ಬೇಗ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಾವು ಕೂಡ ಬ್ಯಾಂಗ್ಳೂರ್ ಹೋಗಿ ಲೆಟರ್ ಕೊಟ್ಟಿದ್ದೇವೆ ಖುದ್ದಾಗಿ ಅವರ ಕೈಯಲ್ಲೇ. ಡಿಸಿಗೆ ಮನವಿ ಅದೇ ಶಾಸಕರ ಹತ್ರನೂ ನಾವು ಡಿಸ್ಕಸ್ ಮಾಡಿದೀವಿ. ಆ ಸಂದರ್ಭದಲ್ಲಿ ಅದಕ್ಕೆ ತಡೆಗೋಡು ಮಾಡ್ಲಿಕ್ಕೆ ಹೇಳಿದ್ದಾರೆ, ಸೇಫ್ಟಿ ಹ್ಯಾಂಡಲ್ ಮಾಡಿ ಅಂತ ಹೇಳಿ. ಅದೇ ಹ್ಯಾಂಡಲ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಇಷ್ಟರವರೆಗೆ ಮಾಡ್ಲಿಲ್ಲ ಅಂತ ಹೇಳಿ. ಸೇತುವೆ ಆಗುವಾಗ ಸ್ವಲ್ಪ ಅವರು ವರ್ಷ ಆಗಿರ್ಬೋದು. ಗ್ರ್ಯಾಂಟ್ ಕೊಡ್ತೀನಿ ಅಂತ ಹೇಳಿದ್ರು, ಕೊಡ್ಲಿಲ್ಲ. ಈ ಬಾರಿ ಮತ್ತೆ ನಾವು ಮಳೆ ಹಾನಿಯಲ್ಲಿ ಸೇಫ್ಟಿ ಇಲ್ಲ ಅಂತ ಹೇಳಿ ಕೊಟ್ಟಿದ್ದೀನಿ ನಾನು. ಯಾಕಂದ್ರೆ ಸೇತುವೆಗಳೇ ಈ ಬಾರಿ ನೋಡಿ ಹಂಗಲ್ಲ, ನಾನು ನಿಮಿಷ ಕೆಲವು ದೊಡ್ಡ ದೊಡ್ಡ ಸೇತುವೆಗಳು ನಿಮಗೆ ಬಿದ್ದಿದೆ ಗೊತ್ತಿದೆ. ಅದರಿಂದ ಎಲ್ಲ ಸರ್ಕಾರದಿಂದ ನಮ್ಗೆ ಆದೇಶ ಬಂತು, ನಿಮ್ಮ ಸೇತುವೆಗಳ ಬಗ್ಗೆ ನೀವು ಮಾಹಿತಿ ಕೊಡಿ ಅಂತ ಹೇಳಿ. ನಾನು ನಿಮ್ಮದು ಸೇತುವೆಗಳ ಬಗ್ಗೆನೂ ಕೊಟ್ಟಿದ್ದೀನಿ. ಅದು ಸೇಫ್ಟಿ ಹ್ಯಾಂಡಲ್ ಇಲ್ಲ, ಅದಕ್ಕೆ ಹ್ಯಾಂಡಲ್ ಮಾಡಲೇಬೇಕು ಅಂತ ಕೊಟ್ಟಿದ್ದೀನಿ. ಅದು ಬಂದೇ ಬರ್ತದೆ. ಈ ವರ್ಷ ಕೊಡ್ತಾರೆ ಸರ್ಕಾರದಿಂದ. ಸೇಫ್ಟಿ ಹ್ಯಾಂಡಲ್ ಮುಖ್ಯ ಆಗ್ಬೇಕು. ಒಂದು ದೊಡ್ಡ ಅನಾಹುತ ಆದ್ರೆ ಇಲ್ಲ, ಅದು ಶಾಸಕರು ಏನ್ ಹೇಳಿದ್ದಾರೆ, ಸೇತುವೆನೇ ಎತ್ತರ ಮಾಡ್ಲಿಕ್ಕೆ ನಾವು PWD